15ನೇ ವಯಸ್ಸಿಗೆ ಅವನ ಕೈಯಲ್ಲಿ ಟೀಂ ಇಂಡಿಯಾ ಜರ್ಸಿ ತಂದು ಕೊಟ್ಟ ರಾಘವೇಂದ್ರನ ಕಾಲು ಮುಟ್ಟಿ ನಮಸ್ಕರಿಸಿ ಬಿಟ್ಟ ಸೂರ್ಯವಂಶಿ. 2 ದಿನಗಳ ಹಿಂದೆಯಷ್ಟೇ ಶ್ರೀಲಂಕಾದಲ್ಲಿ ಸುನಾಮಿ ಎಬ್ಬಿಸಿದವನು ನೇರವಾಗಿ ಬಂದಿಳಿದಿದ್ದು ಚೆನ್ನೈಗೆ. ಐರ್ಲೆಂಡ್ಗೆ ಪ್ರಯಾಣ ಬೆಳೆಸಬೇಕಿದ್ದ ಭಾರತ ಟಿ20 ತಂಡದ ಆಟಗಾರರು ತಂಗಿದ್ದ ಹೋಟೆಲ್ಗೆ ಬಂದಿದ್ದ ವೈಭವ್ ಸೂರ್ಯವಂಶಿ. ಸೋಮವಾರ ಸಂಜೆಯ ಸಮಯ. ಟಕ್ 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 ಬಾಗಿಲು ತಟ್ಟುವ ಸದ್ದು. ಬಾಗಿಲು ತೆರೆದರೆ ಎದುರಲ್ಲಿ ಕೈ ಮುಗಿದು ನಿಂತಿದ್ದ ಭಾರತ ಕ್ರಿಕೆಟ್ ತಂಡದ ಥ್ರೋಡೌನ್ ಸ್ಪೆಷಲಿಸ್ಟ್ ರಾಘವೇಂದ್ರ ದಿವಗಿ. ತಂಡದ ಆತ್ಮ, ಹೃದಯ, ಉಸಿರು ಅವನು. ಇಡೀ ಭಾರತ ತಂಡದಲ್ಲಿ ಪ್ರತಿಯೊಬ್ಬರೂ ಒಬ್ಬ ವ್ಯಕ್ತಿಯನ್ನು ಅತ್ಯಂತ ಗೌರವದಿಂದ ಕಾಣುತ್ತಾರೆ ಎಂದರೆ ಅದು ರಾಘವೇಂದ್ರ. ತನಗಿಂತ 25 ವರ್ಷ ಕಿರಿಯನಿಗೆ ಕೈ ಮುಗಿದು ನಿಂತ ವ್ಯಕ್ತಿಗೆ ಪ್ರತಿಯಾಗಿ ಕೈ ಎತ್ತಿ ಮುಗಿದ ಸೂರ್ಯವಂಶಿ ಅವನ ಕಾಲುಗಳನ್ನು ಮುಟ್ಟಿ ನಮಸ್ಕರಿಸಿ ಬಿಟ್ಟ. ಅದು ತಂಡದಲ್ಲಿ ರಾಘವೇಂದ್ರ ಸಂಪಾದಿಸಿರುವ ಗೌರವದ ಪ್ರತೀಕ. ವೈಭವ್ ಸೂರ್ಯವಂಶಿಯ ನಂಬರ್ 3 ಜರ್ಸಿಯನ್ನು ತಂದಿದ್ದ ರಾಘವೇಂದ್ರ ಜರ್ಸಿಯನ್ನು ನೋಡಿದವನೇ ಭಾವುಕನಾಗಿ ಬಿಟ್ಟ ಹುಡುಗ. ನನಗಾಗುತ್ತಿರುವ ಖುಷಿಯನ್ನು ಪದಗಳಲ್ಲಿ ವಿವರಿಸಲು ಸಾಧ್ಯವಿಲ್ಲ. ಇದಕ್ಕಾಗಿಯೇ ನಾನು ಬ್ಯಾಟ್ ಹಿಡಿದಿದ್ದೆ, ಕ್ರಿಕೆಟ್ ಮೈದಾನಕ್ಕೆ ಹೋಗುತ್ತಿದ್ದೆ. ನನ್ನ ಜೀವನದ ದೊಡ್ಡ ಕನಸು ನನಸಾಗಿದೆ ಈ ದಿನ. ನನ್ನ ಕ್ರಿಕೆಟ್ ಪ್ರಯಾಣದಲ್ಲಿ ಅತಿ ದೊಡ್ಡ ಹೆಜ್ಜೆ ಇವತ್ತು ಪೂರ್ತಿಯಾಗಿದೆ ಎಂದ ಸೂರ್ಯವಂಶಿ. ಎಂಥ ಕ್ಷಣವದು! 150 ಕೋಟಿ ಜನಸಂಖ್ಯೆಯ ದೇಶದಲ್ಲಿ ಕೇವಲ 15 ಮಂದಿ ಆಯ್ಕೆಯಾಗುವ ತಂಡದಲ್ಲಿ 15 ವರ್ಷದ ಒಬ್ಬ ಹುಡುಗ ಭಾರತ ಕ್ರಿಕೆಟ್ ತಂಡದ ಜರ್ಸಿ ತೊಡುತ್ತಾನೆ ಎಂದರೆ ಇದೇನು ಸಾಮಾನ್ಯವಲ್ಲ, ಅಸಾಮಾನ್ಯ ಸಾಧನೆ ಇದು. ಇಲ್ಲಿಯವರೆಗೆ ಒಂದು ಲೆಕ್ಕ, ಇನ್ನು ಮುಂದೆ ಮತ್ತೊಂದು ಲೆಕ್ಕ. IPL ನಲ್ಲಿ ಅಬ್ಬರಿಸಿದವನು, ಭಾರತ ಅಂಡರ್-19, ಭಾರತ ಎ ಪರ ವೀರಾವೇಶದ ಶತಕಗಳನ್ನು ಬಾರಿಸಿದವನು, ಈಗ ಭಾರತ ಸೀನಿಯರ್ ತಂಡದ ಆಟಗಾರ. ಕ್ರಿಕೆಟ್ ಧ್ರುವ ತಾರೆ ಸಚಿನ್ ತೆಂಡೂಲ್ಕರ್ ಭಾರತ ಪರ ಆಡಿದ್ದು 16ನೇ ವರ್ಷಕ್ಕೆ. ಈ ಹುಡುಗ 15ನೇ ವಯಸ್ಸಿಗೆ ಭಾರತ ಟಿ20 ತಂಡಕ್ಕೆ ಕಾಲಿಟ್ಟಿದ್ದಾನೆ. ಸೂರ್ಯವಂಶಿಗೆ ಅಸಲಿ ಅಗ್ನಿ ಪರೀಕ್ಷೆ ಎದುರಾಗುವುದು ಇಲ್ಲೇ. ಅಲ್ಲಿ ರಾಘವೇಂದ್ರ ದಿವಗಿಯನ್ನು ಎದುರಿಸಿ ನಿಲ್ಲಬೇಕು ಅವನು. ಕಾರಣ, ಅವನ ರೆಟ್ಟೆಗಳಿಂದ ನುಗ್ಗಿ ಬರಲಿರುವುದು ಚೆಂಡುಗಳಲ್ಲ, ಬೆಂಕಿ ಚೆಂಡುಗಳು. ವಿರಾಟ್ ಕೊಹ್ಲಿ ವಿಶ್ವಶ್ರೇಷ್ಠ ದಾಂಡಿಗನಾಗಿದ್ದಾನೆ ಎಂದರೆ ಅದಕ್ಕೆ ಕಾರಣ ರಾಘವೇಂದ್ರ. ಇದು ಅವರಿವರು ಹೇಳಿದ್ದಲ್ಲ, ಸ್ವತಃ ವಿರಾಟನೇ ಹೇಳಿದ್ದ ಮಾತಿದು. ಆಸ್ಟ್ರೇಲಿಯಾ, ದಕ್ಷಿಣ ಆಫ್ರಿಕಾದ ಭಯಾನಕ ಬೌನ್ಸಿ ಟ್ರ್ಯಾಕ್ಗಳಲ್ಲಿ, ಇಂಗ್ಲೆಂಡ್ನ ಸ್ವಿಂಗಿಂಗ್ ವಿಕೆಟ್ಗಳಲ್ಲಿ ಭಾರತ ತಂಡದ ಬ್ಯಾಟರ್ಗಳು 2014ರಿಂದ ಈಚೆಗೆ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಗಳಿಸಿದ್ದಾರೆ ಎಂದರೆ ಅದರ ಹಿಂದೆ ರಾಘವೇಂದ್ರನ ಪಾತ್ರ ದೊಡ್ಡದು. ಅವನು ನೆಟ್ಸ್ನಲ್ಲಿ ಎಸೆಯುವ ಚೆಂಡುಗಳ ಸರಾಸರಿ ವೇಗವೇ ಗಂಟೆಗೆ 150 ಕಿಲೋಮೀಟರ್, ಗಂಟೆಗೆ 164 ಕಿಲೋಮೀಟರ್ ವೇಗದಲ್ಲಿ ಚೆಂಡೆಸೆದದ್ದೂ ಇದೆ. ಅಂತ ವೇಗಕ್ಕೆ ಎದೆಯೊಡ್ಡಿಯೇ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, KL ರಾಹುಲ್ ನಂತಹ ದಾಂಡಿಗರು ವರ್ಲ್ಡ್ ಕ್ಲಾಸ್ ಎನಿಸಿಕೊಂಡಿದ್ದು. ಅಂತ ರಾಘವೇಂದ್ರನನ್ನು ನೆಟ್ಸ್ನಲ್ಲಿ ಎದುರಿಸಿ ನಿಲ್ಲಬೇಕಿದೆ ಈ 15ರ ಹೈದ. ಇಲ್ಲಿಯವರೆಗೆ ಬೂಮ್ರಾ, ರಬಾಡಾ, ಸಿರಾಜ್, ಪ್ಯಾಟ್ ಕಮಿನ್ಸ್, ಮಿಚೆಲ್ ಸ್ಟಾರ್ಕ್, ಟ್ರೆಂಟ್ ಬೋಲ್ಟ್ ರಂತಹ ದೈತ್ಯರನ್ನು ಎದುರಿಸಿರುವ ಸೂರ್ಯವಂಶಿಗೆ ರಾಘವೇಂದ್ರನಿಂದ ಎದುರಾಗಲಿರುವ ಸವಾಲೇ ಬೇರೆ. ಆಗಲೇ ಹೇಳಿದ ಹಾಗೆ ರಾಘವೇಂದ್ರ ಬೆಂಕಿ ಚೆಂಡುಗಳನ್ನು ಎಸೆಯುವ ಥ್ರೋ ಡೌನ್ ಸ್ಪೆಷಲಿಸ್ಟ್. ಅವನನ್ನು ನೆಟ್ಸ್ನಲ್ಲಿ ಎದುರಿಸಿದಂತೆಲ್ಲ ವೈಭವ್ ಸೂರ್ಯವಂಶಿ ಮತ್ತಷ್ಟು ಕಲಿಯುತ್ತಾನೆ, ಆಟದಲ್ಲಿ ಉತ್ತಮನಾಗುತ್ತಾ ಹೋಗುತ್ತಾನೆ.